ನಮ್ಮ ಜೊತೆಗೆ KN ರಾಜಣ್ಣ ಅವರು ಕೂಡ ಇದ್ದಾರೆ. ಸ್ಮಿತಾ ಜಸ್ಟ್ ಹಾಗೆ ಹೊರಡಲ್ಲಿ ನಾನು ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ KN ರಾಜಣ್ಣ ಅವರನ್ನ. ಸ್ಮಿತಾ ನಮ್ಮ ಜೊತೆಗೆ KN ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಜಸ್ಟ್ ಸರ್ ತಾವು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ತಯಾರಿದ್ದೀರಿ ಅಂತ ಹೇಳಿದ್ರಿ. ಹೌದು. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಏನಲ್ಲ. ಒಂದ್ ಪಕ್ಷ ತೀರ್ಮಾನ ಮಾಡಿ ನನಗೆ ಅವಕಾಶ ಜವಾಬ್ದಾರಿ ಕೊಟ್ರೆ ನಾನು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸತಕ್ಕಂಥ ಶಕ್ತಿ ನನ್ನ ಕ್ಷೇತ್ರದ ಜನ ನನಗೆ ಕೊಟ್ಟಿದ್ದಾರೆ. ಅದ್ರ ಜೊತೆನಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ಹಿರಿಯರಿದ್ದೀರಿ, ತಮಗೂ ಕೂಡ ಸಾಕಷ್ಟು ಶಾಸಕರ ಬೆಂಬಲ ಕೂಡ ಇದೆ ಕೆಪಿಸಿಸಿ ಸ್ಥಾನಕ್ಕೆ. ನಾನು ಅದೆಲ್ಲ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಎಲ್ಲ ಶಾಸಕರು ನಂದು ಸೇರಿದಂತೆ. ನಡೀಲಿ. ಥ್ಯಾಂಕ್ ಯು ರಾಜಣ್ಣ ಅವರ. ಎಸ್ ಸ್ಮಿತಾ, ತಾವು ಕೇಳಿದಾಗೆ KN ರಾಜಣ್ಣ ಅವರು ಕೂಡ ಮತ್ತೆ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಎಕ್ಸ್ಕ್ಲೂಸಿವ್ ಮತ್ತೆ ಸ್ಪೆಷಲ್ ಆಗಿ ಅಂದ್ರೆ ವಿಶೇಷವಾಗಿ ಅವರು ಕೂಡ ನಮಗೆ ಹೇಳಿದ್ದಾರೆ, ಮತ್ತೆ ತಮ್ಮ ಮಾತಿಗೆ ಬದಲಾಗಿರ್ತಕ್ಕಂಥದ್ದು. ನಾನು ಸಮರ್ಥನಾಗಿದ್ದೇನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನನಗೆ ಕೊಡೋದಾಗಿದ್ದಾರೆ. ಸೊ ಹೀಗಾಗಿ ನಾನು ಕೂಡ ನನ್ನ ಜಿಲ್ಲೆಯ ಜನರು ಕೂಡ ನನಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಕೂಡ ಹೌದು. ಹಾಗೇನೇ ಆ ಸ್ಥಾನವನ್ನ ನಾನು ನಿಭಾಯಿಸೋದಕ್ಕೂ ಕೂಡ ಬಹಳ ಸಮರ್ಥನಾಗಿದ್ದೇನೆ. ಹೀಗಾಗಿ ನಾನು ಮಂತ್ರಿ ಸ್ಥಾನವನ್ನು ಕೂಡ ತ್ಯಜಿಸೋದಕ್ಕೆ ಸಿದ್ಧರಿದ್ದೇನೆ ಅಂತಕ್ಕಂಥ ಮಾತನ್ನ ಮತ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಪುನರುಚ್ಚಾರಣ ಮಾಡಿರ್ತಕ್ಕಂಥದ್ದು. ಸ್ಮಿತಾ, ಒಟ್ಟಾರೆಯಾಗಿ KN ರಾಜಣ್ಣ ಅವರು ಯಾವಾಗಲೂ ಕೂಡ ಒಂದು ಡೈನಾಮಿಕ್ ರೋಲ್, ನಾನು ಹಾಗೆ ಕೂಡ ನಾನು ಹೇಳ್ತಾ ಇದ್ದೆ. ನಾನು ಏನಿತ್ತು ಅಂತಂದ್ರೆ ನೇರವಾಗಿ ಹೇಳುವಂತದ್ದು ಅವರ ಒಂದು ಶೈಲಿ. ಸೊ ಇದೇ ರೀತಿಯಲ್ಲಿ ಕೂಡ ಹಿಂದೆನೂ ಕೂಡ ಹೇಳಿದ್ರು, ಮತ್ತೆ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಈಗ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಅವರು ಎರಡು ವಿಚಾರಗಳನ್ನ ಹೇಳಿರ್ತಕ್ಕಂಥದ್ದು. ಒಂದು, ಪವರ್ ಸೆಂಟರ್ಗಳು ಜಾಸ್ತಿ ಆಗಿರ್ತಕ್ಕಂಥದ್ದು, ಮತ್ತೊಂದು ಸೆಪ್ಟೆಂಬರ್ ಆಗಸ್ಟ್ ಅಂತರದಲ್ಲಿ ಒಂದಷ್ಟು ಬದಲಾವಣೆಗಳು ಆಗತ್ತೆ ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು. ಆ ಬದಲಾವಣೆ ಯಾವುದು ಅಂತಕ್ಕಂಥದ್ದು ಬಹುಶಃ ಏನಾದ್ರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಸಾಧ್ಯತೆಗಳು ಇರಬಹುದಾ ಅಂತಕ್ಕಂಥದ್ದು. ಯಾಕೆಂತಂದ್ರೆ ನೇರವಾಗಿ ಮತ್ತೆ ಅದೇ ವಿಚಾರವನ್ನೇ ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು. ಜೊತೆಗೆ KN ರಾಜಣ್ಣ ಅವರು ಕೂಡ ಪ್ರಬಲ ಆಕಾಂಕ್ಷಿ, ಅದನ್ನ ಮೊದಲಿಂದನೂ ಕೂಡ ಹೇಳ್ತಾ ಬಂದ್ರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಮಾತುಕತೆಗಳು ಆಗಿದೆ ಅಂತಕ್ಕಂಥದ್ದು ಕೂಡ ನಮಗೆ ಆಪ್ತ ಮೂಲಗಳು ಹೇಳುವಂತಹ ಮಾಹಿತಿ. ಸೊ ಹೀಗಾಗಿ KN ರಾಜಣ್ಣ ಅವರು ಸಮರ್ಥ ಇದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಿದ್ರೆ ಅವ್ರು ಹೇಳೋ ಮಟ್ಟಿನಲ್ಲಿ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ನಲ್ಲಿ ಆಗುವಂತಹ ಬದಲಾವಣೆಯ ಕ್ರಾಂತಿ ಯಾವುದು ಅಂತಕ್ಕಂಥದ್ದು ಕೂಡ ಬಹಳ ಕುತೂಹಲ. ಯಾಕೆಂದ್ರೆ ಅವ್ರು ಎಲ್ಲಿಯೂ ಕೂಡ ಮುಖ್ಯಮಂತ್ರಿಗಳು ಬದಲಾಗ್ತಾರಾ ಇಲ್ಲ, ಯಾಕೆಂದ್ರೆ ಪವರ್ ಶೇರಿಂಗ್ 2.5 ವರ್ಷ. ಸೊ ಹಾಗಾಗಿ ಅದೇನಾದ್ರೂ ಬದಲಾವಣೆ ಆಗುತ್ತೆ ಅಂದ್ರೆ ಅದನ್ನು ಕೂಡ ಅವ್ರು ಬಿಟ್ಕೊಡಲು ತಯಾರಿಲ್ಲ. ಅಥವಾ ಏನಾದ್ರೂ DCM ಬದಲಾವಣೆ ಆಗ್ತಾರ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಅವರು ಕೂಡ ಅದನ್ನು ಕೂಡ ಬಹಿರಂಗವಾಗಿ ಹೇಳಲು ತಯಾರಿಲ್ಲ. ಆದ್ರೆ ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ದಾರೆ. ಆ ಬದಲಾವಣೆಯ ಸುಳಿವು ಬಹುತೇಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಆದ್ರೆ ಆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜಣ್ಣವರೇ ಆಗ್ತಾರಾ ಅಥವಾ ಸತೀಶ್ ಜಾರಕಿಹೊಳಿ ಅವರು ಆಗ್ತಾರಾ, ಯಾರಾಗ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಇರತಕ್ಕಂಥದ್ದು. ಸ್ಮಿತಾ, ಯಾವುದಕ್ಕೂ ಕೂಡ ಆಗಸ್ಟ್ ಸೆಪ್ಟೆಂಬರ್ ಅಂತಂದ್ರೆ ಅದೇನು ದೊಡ್ಡ ಮಟ್ಟಿಗಿಲ್ಲ. ಈವರೆಗೂ ಕೂಡ 2 ವರ್ಷ ತಳ್ಳಿರ್ತಕ್ಕಂಥದ್ದು. ಇನ್ನು 2 ತಿಂಗಳವರೆಗೆ ಖಂಡಿತವಾಗ್ಲೂ ಕೂಡ ಎಲ್ಲರೂ ಕಾಯ್ತಾರೆ. ಸಹಜವಾಗಿ ಒಂದಷ್ಟು ಬಹಿರಂಗ ಹೇಳಿಕೆಗಳು, ಆಕಾಂಕ್ಷೆಗಳು ದಿನೇ ದಿನೇ ಜಾಸ್ತಿ ಆಗೋದಂತೂ ಸಹಜ. ಈಗಾಗಲೇ ಒಂದು ಕಡೆ ದೆಹಲಿಯಲ್ಲಿ ಕೂಡ ಹೋಗಿ ಮಾತಾಡ್ಕೊಂಡ್ ಬಂದಿರತಕ್ಕಂಥ. ಆದ್ರೆ ರಾಹುಲ್ ಗಾಂಧಿ ಅವರು ಏನಾದ್ರು ಒಂದು ವೇಳೆ ಮುಖ್ಯಮಂತ್ರಿ ಅವರಿಗೆ ಸಿಕ್ಕಿದ್ದೇ ಆಗಿದ್ದಿದ್ರೆ ಖಂಡಿತವಾಗ್ಲೂ ಕೂಡ ಒಂದಷ್ಟು ವಿಚಾರಗಳು ಕ್ಲಾರಿಟಿ ಸಿಗೋದು ಮುಖ್ಯಮಂತ್ರಿ ಅವರು ಕೂಡ. ಆದ್ರೆ KN ರಾಜಣ್ಣ ಆದ್ರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಕ್ಕಿಲ್ಲದ ಇದರಿಂದ, ವಿದೇಶ ಪ್ರವಾಸದಲ್ಲಿ ಇರೋದ್ರಿಂದ ಕಾರಣದಿಂದಾಗಿ ಒಂದಷ್ಟು ಕ್ಲಾರಿಟಿ ಸಿಕ್ಕಿಲ್ಲ. ಆದ್ರೆ ಉಳಿದಂತೆ ಇತರ ಇಲಾಖೆಗಳು ಎಲ್ಲವೂ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ಸದ್ಯ ಸುರ್ಜೇವಾಲಾ ಕೂಡ ಮುಂದಿನ ವಾರ ಬರ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲಗಳು ಕೆರಳಿದಿರತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಬಂದಾಗಲೂ ಕೂಡ ಒಂದಷ್ಟು ಕೆಪಿಸಿಸಿಯ ಬದಲಾವಣೆಗಳ ಚರ್ಚೆಗಳು ಆಗಬಹುದು. ಅಥವಾ ಏನಾದ್ರೂ DCM ಅಥವಾ ಕೆಪಿಸಿಸಿ ಕಾರ್ಯಾಧ್ಯಕ್ಷ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿರಬಹುದು, ಅಥವಾ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಗಳು ಇರಬಹುದು. ಚರ್ಚೆಗಳು ಬಹುತೇಕ ಬರುವಂತಹ ಸಾಧ್ಯತೆಗಳು ಇರತಕ್ಕಂಥ. ಯಾಕೆಂತಂದ್ರೆ ಸುರ್ಜೇವಾಲಾ ಅವರು ಬಂದರೆ ಅಂತಂದ್ರೆ ಸುಮ್ಮನೆ ಬರೋದಿಲ್ಲ. ಅವರು ಖಂಡಿತವಾಗ್ಲೂ ಕೂಡ ಏನಾದ್ರೂ ಒಂದು ಸ್ಪಷ್ಟ ಸಂದೇಶವನ್ನ ಹೊತ್ತು ತಂದಿರ್ತಾರೆ ಹೈಕಮಾಂಡ್ ಇಂದ. ಸೊ ಹೀಗಾಗಿ ಯಾವುದಕ್ಕೂ ಕೂಡ ಮುಂದಿನ ವಾರ ಸುರ್ಜೇವಾಲಾ ಬಂದ ನಂತರ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಹೀಗಾಗಿ ರಾಜಣ್ಣ ಅವರ ಬಹಿರಂಗ ಹೇಳಿಕೆ ಏನಿದೆ ಅದು ನೋಡುತ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಆಗಸ್ಟ್ ಸೆಪ್ಟೆಂಬರ್ಗೆ ಒಂದಷ್ಟು ಕ್ರಾಂತಿ ಆಗುವಂತಹ ಸುಳಿವು ಇದೆ. ಆದ್ರೆ ಯಾವುದು ಆಗುತ್ತೆ. ನಮ್ಮ ಜೊತೆಗೆ KN ರಾಜಣ್ಣ ಅವರು ಕೂಡ ಇದ್ದಾರೆ. ಸ್ಮಿತಾ, ಜಸ್ಟ್ ಹಾಗೆ ಹೊರಡಲ್ಲಿ ನಾನು ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ KN ರಾಜಣ್ಣ ಅವರನ್ನ. ಸ್ಮಿತಾ, ನಮ್ಮ ಜೊತೆಗೆ KN ರಾಜಣ್ಣ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಜಸ್ಟ್ ಸರ್ ತಾವು ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ತಯಾರಿದ್ದೀರಿ ಅಂತ ಹೇಳಿದ್ದೀರಿ. ಹೌದು. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಏನಲ್ಲ. ಒಂದ್ ಪಕ್ಷ ತೀರ್ಮಾನ ಮಾಡಿ ನನಗೆ ಅವಕಾಶ ಜವಾಬ್ದಾರಿ ಕೊಟ್ರೆ ನಾನು ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸತಕ್ಕಂಥ ಶಕ್ತಿ ನನ್ನ ಕ್ಷೇತ್ರದ ಜನ ನನಗೆ ಕೊಟ್ಟಿದ್ದಾರೆ.
ಅದ್ರ ಜೊತೆನಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಬಿಡೋದಕ್ಕೆ ನಾನು ಸಿದ್ಧ ಇದ್ದೇನೆ. ಹಿರಿಯರಿದ್ದೀರಿ, ತಮಗೂ ಕೂಡ ಸಾಕಷ್ಟು ಶಾಸಕರ ಬೆಂಬಲ ಕೂಡ ಇದೆ ಕೆಪಿಸಿಸಿ ಸ್ಥಾನಕ್ಕೆ. ನಾನು ಅದೆಲ್ಲ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಎಲ್ಲ ಶಾಸಕರು ನಂದು ಸೇರಿದಂತೆ. ನಡೀರಿ. ಥ್ಯಾಂಕ್ ಯು ರಾಜಣ್ಣವ್ರೆ. ಎಸ್ ಸ್ಮಿತಾ, ತಾವು ಕೇಳಿದಾಗೆ KN ರಾಜಣ್ಣವರು ಕೂಡ ಮತ್ತೆ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಎಕ್ಸ್ಕ್ಲೂಸಿವ್ ಮತ್ತೆ ಸ್ಪೆಷಲ್ ಆಗಿ ಅಂದ್ರೆ ವಿಶೇಷವಾಗಿ ಅವರು ಕೂಡ ನಮಗೆ ಹೇಳಿದ್ದಾರೆ, ಮತ್ತೆ ತಮ್ಮ ಮಾತಿಗೆ ಬದಲಾಗಿರ್ತಕ್ಕಂಥದ್ದು. ನಾನು ಸಮರ್ಥನಾಗಿದ್ದೇನೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನನಗೆ ಕೊಡೋದಾಗಿದ್ದಾರೆ. ಸೊ ಹೀಗಾಗಿ ನಾನು ಕೂಡ ನನ್ನ ಜಿಲ್ಲೆಯ ಜನರು ಕೂಡ ನನಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ. ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಕೂಡ ಹೌದು. ಹಾಗೇನೇ ಆ ಸ್ಥಾನವನ್ನ ನಾನು ನಿಭಾಯಿಸೋದಕ್ಕೂ ಕೂಡ ಬಹಳ ಸಮರ್ಥನಾಗಿದ್ದೇನೆ. ಹೀಗಾಗಿ ನಾನು ಮಂತ್ರಿ ಸ್ಥಾನವನ್ನು ಕೂಡ ತ್ಯಜಿಸೋದಕ್ಕೆ ಸಿದ್ಧರಿದ್ದೇನೆ ಅಂತಕ್ಕಂಥ ಮಾತನ್ನ ಮತ್ತೆ ರಿಪಬ್ಲಿಕ್ ಕನ್ನಡಕ್ಕೆ ಕೂಡ ಪುನರುಚ್ಚಾರಣ ಮಾಡಿರ್ತಕ್ಕಂಥದ್ದು. ಸ್ಮಿತಾ, ಒಟ್ಟಾರೆಯಾಗಿ KN ರಾಜಣ್ಣ ಅವರು ಯಾವಾಗಲೂ ಕೂಡ ಒಂದು ಡೈನಾಮಿಕ್ ರೋಲ್, ನಾನು ಹಾಗೆ ಕೂಡ ನಾನು ಹೇಳ್ತಾ ಇದ್ದೆ. ನಾನು ಏನೇನು ಇತ್ತು ಅಂತಂದ್ರೆ ನೇರವಾಗಿ ಹೇಳುವಂತದ್ದು ಅವರ ಒಂದು ಶೈಲಿ. ಸೊ ಇದೇ ರೀತಿಯಲ್ಲಿ ಕೂಡ ಹಿಂದೆನೂ ಕೂಡ ಹೇಳಿದ್ರು, ಮತ್ತೆ ರಿಪಬ್ಲಿಕ್ ಕನ್ನಡಕ್ಕೂ ಕೂಡ ಈಗ ಅದನ್ನೇ ಪುನರುಚ್ಚಾರ ಮಾಡಿದ್ದಾರೆ. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಅವರು ಎರಡು ವಿಚಾರಗಳನ್ನ ಹೇಳಿರ್ತಕ್ಕಂಥದ್ದು. ಒಂದು, ಪವರ್ ಸೆಂಟರ್ಗಳು ಜಾಸ್ತಿ ಆಗಿರ್ತಕ್ಕಂಥದ್ದು, ಮತ್ತೊಂದು ಏನು ಸೆಪ್ಟೆಂಬರ್ ಆಗಸ್ಟ್ ಅಂತರದಲ್ಲಿ ಒಂದಷ್ಟು ಬದಲಾವಣೆಗಳು ಆಗತ್ತೆ ಅಂತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದು. ಆ ಬದಲಾವಣೆ ಯಾವುದು ಅಂತಕ್ಕಂಥದ್ದು ಬಹುಶಃ ಏನಾದ್ರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಸಾಧ್ಯತೆಗಳು ಇರಬಹುದಾ ಅಂತಕ್ಕಂಥದ್ದು. ಯಾಕೆಂತಂದ್ರೆ ನೇರವಾಗಿ ಮತ್ತೆ ಅದೇ ವಿಚಾರವನ್ನೇ ಪುನರುಚ್ಚಾರ ಮಾಡಿರ್ತಕ್ಕಂಥದ್ದು. ಜೊತೆಗೆ KN ರಾಜಣ್ಣವರು ಕೂಡ ಪ್ರಬಲ ಆಕಾಂಕ್ಷಿ, ಅದನ್ನ ಮೊದಲಿಂದನೂ ಕೂಡ ಹೇಳ್ತಾ ಬಂದ್ರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಮಾತುಕತೆಗಳು ಆಗಿದೆ ಅಂತಕ್ಕಂಥದ್ದು ಕೂಡ ನಮಗೆ ಆಪ್ತ ಮೂಲಗಳು ಹೇಳುವಂತಹ ಮಾಹಿತಿ. ಸೊ ಹೀಗಾಗಿ KN ರಾಜಣ್ಣವರು ಸಮರ್ಥರಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಹಾಗಿದ್ರೆ ಅವ್ರು ಹೇಳೋ ಮಟ್ಟಿನಲ್ಲಿ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ನಲ್ಲಿ ಆಗುವಂತಹ ಬದಲಾವಣೆಯ ಕ್ರಾಂತಿ ಯಾವುದು ಅಂತಕ್ಕಂಥದ್ದು ಕೂಡ ಬಹಳ ಕುತೂಹಲ. ಯಾಕೆಂದ್ರೆ ಅವ್ರು ಎಲ್ಲಿಯೂ ಕೂಡ ಮುಖ್ಯಮಂತ್ರಿಗಳು ಬದಲಾಗ್ತಾರಾ? ಇಲ್ಲ. ಯಾಕೆಂದ್ರೆ ಪವರ್ ಶೇರಿಂಗ್ 2.5 ವರ್ಷ. ಸೊ ಹಾಗಾಗಿ ಅದೇನಾದ್ರೂ ಬದಲಾವಣೆ ಆಗುತ್ತೆ ಅಂದ್ರೆ ಅದನ್ನು ಕೂಡ ಅವ್ರು ಬಿಟ್ಕೊಡೋದು ತಯಾರಿಲ್ಲ. ಅಥವಾ ಏನಾದ್ರೂ DCM ಬದಲಾವಣೆ ಆಗ್ತಾರ ಅನ್ನೋದನ್ನು ಕೂಡ ಬಹಳ ಸ್ಪಷ್ಟವಾಗಿ ಅವರು ಕೂಡ ಅದನ್ನು ಕೂಡ ಬಹಿರಂಗವಾಗಿ ಹೇಳೋದು ತಯಾರಿಲ್ಲ. ಆದ್ರೆ ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ದಾರೆ. ಆ ಬದಲಾವಣೆಯ ಸುಳಿವು ಬಹುತೇಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಆದ್ರೆ ಆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜಣ್ಣವರೇ ಆಗ್ತಾರಾ ಅಥವಾ ಸತೀಶ್ ಜಾರಕಿಹೊಳಿ ಅವರು ಆಗ್ತಾರಾ, ಯಾರು ಆಗ್ತಾರೆ ಅನ್ನೋದು ಕೂಡ ತೀವ್ರ ಕುತೂಹಲ ಇರತಕ್ಕಂಥದ್ದು. ಸ್ಮಿತಾ, ಯಾವುದಕ್ಕೂ ಕೂಡ ಆಗಸ್ಟ್ ಸೆಪ್ಟೆಂಬರ್ ಅಂತಂದ್ರೆ ಅದೇನು ದೊಡ್ಡ ಮಟ್ಟಿಗಿಲ್ಲ. ಈವರೆಗೂ ಕೂಡ 2 ವರ್ಷ ತಳ್ಳಿರ್ತಕ್ಕಂಥದ್ದು. ಇನ್ನು 2 ತಿಂಗಳವರೆಗೆ ಖಂಡಿತವಾಗ್ಲೂ ಕೂಡ ಎಲ್ಲರೂ ಕಾಯ್ತಾರೆ. ಸಹಜವಾಗಿ ಒಂದಷ್ಟು ಬಹಿರಂಗ ಹೇಳಿಕೆಗಳು, ಆಕಾಂಕ್ಷೆಗಳು ದಿನ ದಿನ ಜಾಸ್ತಿ ಆಗೋದಂತೂ ಸಹಜ. ಈಗಾಗಲೇ ಒಂದು ಕಡೆ ದೆಹಲಿಯಲ್ಲಿ ಕೂಡ ಹೋಗಿ ಮಾತಾಡ್ಕೊಂಡ್ ಬಂದಿರತಕ್ಕಂಥ. ಆದ್ರೆ ರಾಹುಲ್ ಗಾಂಧಿ ಅವರು ಏನಾದ್ರು ಒಂದು ವೇಳೆ ಮುಖ್ಯಮಂತ್ರಿ ಅವರಿಗೆ ಸಿಕ್ಕಿದ್ದೇ ಆಗಿದ್ದಿದ್ರೆ ಖಂಡಿತವಾಗ್ಲೂ ಕೂಡ ಒಂದಷ್ಟು ವಿಚಾರಗಳು ಕ್ಲಾರಿಟಿ ಸಿಗೋದು ಮುಖ್ಯಮಂತ್ರಿ ಅವರು ಕೂಡ. ಆದ್ರೆ KN ರಾಜಣ್ಣ ಆದ್ರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಕ್ಕಿಲ್ಲದ ಇದರಿಂದ, ವಿದೇಶ ಪ್ರವಾಸದಲ್ಲಿ ಇರೋದ್ರಿಂದ ಕಾರಣದಿಂದಾಗಿ ಒಂದಷ್ಟು ಕ್ಲಾರಿಟಿ ಸಿಕ್ಕಿಲ್ಲ. ಆದ್ರೆ ಉಳಿದಂತೆ ಇತರ ಇಲಾಖೆಗಳು ಎಲ್ಲವೂ ಕೆಲಸಗಳನ್ನ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು. ಸದ್ಯ ಸುರ್ಜೇವಾಲಾ ಕೂಡ ಮುಂದಿನ ವಾರ ಬರ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲಗಳು ಕೆರಳಿದಿರತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಬಂದಾಗಲೂ ಕೂಡ ಒಂದಷ್ಟು ಕೆಪಿಸಿಸಿಯ ಬದಲಾವಣೆಗಳ ಚರ್ಚೆಗಳು ಆಗಬಹುದು. ಅಥವಾ ಏನಾದ್ರೂ DCM ಅಥವಾ ಕೆಪಿಸಿಸಿ ಕಾರ್ಯಾಧ್ಯಕ್ಷ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿರಬಹುದು, ಅಥವಾ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆಗಳು ಇರಬಹುದು. ಚರ್ಚೆಗಳು ಬಹುತೇಕ ಬರುವಂತಹ ಸಾಧ್ಯತೆಗಳು ಇರ್ತಕ್ಕಂಥ. ಯಾಕೆಂತಂದ್ರೆ ಸುರ್ಜೇವಾಲಾ ಅವರು ಬಂದರೆ ಅಂತಂದ್ರೆ ಸುಮ್ಮನೆ ಬರೋದಿಲ್ಲ. ಅವರು ಖಂಡಿತವಾಗ್ಲೂ ಕೂಡ ಏನಾದ್ರೂ ಒಂದು ಸ್ಪಷ್ಟ ಸಂದೇಶವನ್ನ ಹೊತ್ತು ತಂದಿರ್ತಾರೆ ಹೈಕಮಾಂಡ್ ಇಂದ. ಸೊ ಹೀಗಾಗಿ ಯಾವುದಕ್ಕೂ ಕೂಡ ಮುಂದಿನ ವಾರ ಸುರ್ಜೇವಾಲಾ ಬಂದ ನಂತರ ಒಂದಷ್ಟು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಹೀಗಾಗಿ ರಾಜಣ್ಣ ಅವರ ಬಹಿರಂಗ ಹೇಳಿಕೆ ಏನಿದೆ ಅದು ನೋಡುತ್ತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಆಗಸ್ಟ್ ಸೆಪ್ಟೆಂಬರ್ಗೆ ಒಂದಷ್ಟು ಕ್ರಾಂತಿ ಆಗುವಂತಹ ಸುಳಿವು ಇದೆ. ಆದ್ರೆ ಯಾವುದು ಆಗುತ್ತೆ ಅಂತಕ್ಕಂಥ